ಹನುಮಂತನ ಹುಟ್ಟು ಕಿಷ್ಕಿಂಧಾದಲ್ಲಿ ಅಂಜನ ಮತ್ತು ಕೇಶರಿ ಅವರ ಮನೆಯಲ್ಲಿ ಜರುಗಿತು ಮತ್ತು ಅವನಿಗೆ ವಾಯುದೇವರಿಂದ ಅಸಾಧಾರಣ ಶಕ್ತಿ, ವೇಗ ಮತ್ತು ಜ್ಞಾನ ಪ್ರಾಪ್ತವಾಯಿತು. ಯುವ ವಾನರನಾಗಿ ಹನುಮಂತನು ಹೆಚ್ಚು ಶಕ್ತಿ ಮತ್ತು ಚಪಲತೆಯಿಂದ ತುಂಬಿದ್ದನು. ಆಗಾಗ ತನ್ನ ಮನೆಯ ಸುತ್ತಲಿನ ಅರಣ್ಯಗಳಲ್ಲಿ ಅಲೆಮಾರುತ್ತಿದ್ದನು. ಅವನ ಕುತೂಹಲ ಮತ್ತು ನಿರ್ದೋಷಿತ್ವವು ಅವನನ್ನು ಒಂದು ದಿನ ಸೂರ್ಯನನ್ನು ಹಣ್ಣೆಂದು ಭಾವಿಸಲು ಪ್ರೇರೇಪಿಸಿತು ಮತ್ತು ಅವನು ಅದನ್ನು ಹಿಡಿಯಲು ಆಕಾಶಕ್ಕೆ ಜಿಗಿಯಲು ಪ್ರೇರೇಪಿಸಲಾಯಿತು. ಹನುಮಂತನು ಸೂರ್ಯನನ್ನು ಒಂದು ದೊಡ್ಡ ಮಾವಿನ ಹಣ್ಣೆಂದು ಭಾವಿಸಿ ಅವನ ಕಡೆಗೆ ವೇಗವಾಗಿ ಹಾರಲು ಆರಂಭಿಸಿದನು. ಸೂರ್ಯದೇವನು ಈ ದೃಶ್ಯವನ್ನು ಆಶ್ಚರ್ಯದಿಂದ ನೋಡಿದರು. ಆದರೆ ಇಂದ್ರನು ಹನುಮಂತನ ಸುರಕ್ಷತೆಯ ಬಗ್ಗೆ ಚಿಂತಿತನಾಗಿ ಅವನ ತಮ್ಮ ವಜ್ರಾಸ್ತ್ರದಿಂದ ಅವನ ಮೇಲೆ ಪ್ರಹಾರ ಮಾಡಿದರು. ಈ ಪ್ರಹಾರದಿಂದ ಹನುಮಂತನು ಭೂಮಿಗೆ ಬಿದ್ದನು, ಅವನಿಗೆ ಗಾಯವಾಯಿತು ಮತ್ತು ಅವನು ಹಸಿದನು. ಹನುಮಂತನ ತಂದೆ ವಾಯುದೇವರು ಈ ಘಟನೆಗೆ ತುಂಬಾ ವಿಷಾದಗೊಂಡು ಮತ್ತು ಅವರು ಜಗತ್ತಿನಿಂದ ಎಲ್ಲಾ ಗಾಳಿಯನ್ನು ಹಿಂಪಡೆದು ಎಲ್ಲಾ ದೇವತೆಗಳನ್ನು ಭೀತಿಗೊಳಿಸಿದರು. ವಾಯುವನ್ನು ಶಾಂತಗೊಳಿಸಲು ದೇವತೆಗಳು ಹನುಮಂತನಿಗೆ ಅನೇಕ ಆಶೀರ್ವಾದಗಳನ್ನು ನೀಡಿದರು. ಇಂದ್ರನು ಅವನನ್ನು ತನ್ನ ಆಯುಧದಿಂದ ಅಭೇದ್ಯತೆಯ ಆಶೀರ್ವಾದ ನೀಡಿದರು. ಇತರೆ ದೇವತೆಗಳು ಅವನಿಗೆ ಅಪಾರ ಶಕ್ತಿ, ಆಕಾರವನ್ನು ಬದಲಿಸುವ ಸಾಮರ್ಥ್ಯ ಮತ್ತು ಅಜೇಯತೆಯಂತಹ ವಿಶಿಷ್ಟ ಗುಣಗಳನ್ನು ನೀಡಿದರು. ಪುನರ್ಜೀವನಗೊಂಡ ಮತ್ತು ಸಬಲಗೊಂಡ ಹನುಮಂತನ ಶಕ್ತಿಗಳು ಇನ್ನೂ ಹೆಚ್ಚು ಪ್ರಬಲವಾದವು. ತನ್ನ ಶಕ್ತಿಗಳಿದ್ದರೂ ಹನುಮಂತನ ದುರಾಸೆ ಮುಂದುವರೆದಿತು. ಒಂದು ದಿನ ಅವನು ಧ್ಯಾನಿಸುತ್ತಿದ್ದ ಸನ್ಯಾಸಿಯನ್ನು ಕಿರುಕುಳ ನೀಡಿದನು. ಇದರಿಂದ ಸನ್ಯಾಸಿ ಕೋಪಗೊಂಡು ಅವನಿಗೆ ತನ್ನ ಶಕ್ತಿಗಳನ್ನು ಅವು ಅವಶ್ಯಕವಾಗುವಾಗಲೆಂದು ನೆನಪಿಸುವುದಾಗಿ ಶಾಪವನ್ನು ನೀಡಿದರು. ಈ ಶಾಪವು ಒಂದು ಆಶೀರ್ವಾದವಾಯಿತು, ಏಕೆಂದರೆ ಇದು ಹನುಮಂತನಿಗೆ ತನ್ನ ಶಕ್ತಿಗಳ ಪ್ರಭಾವವನ್ನು ಸತತವಾಗಿ ಅನುಭವಿಸದೆ ದೊಡ್ಡವನು ಆಗಲು ಅವಕಾಶ ನೀಡಿತು ಮತ್ತು ಅವನು ತನ್ನ ವಿದ್ಯೆ, ಜ್ಞಾನ ಮತ್ತು ವಿನಯತೆಯ ಮೇಲೆ ಕೇಂದ್ರೀಕರಿಸಲು ಅವಕಾಶ ಮಾಡಿಕೊಟ್ಟಿತು. ಹನುಮಂತನ ವಿಧಿ ಅವನನ್ನು ಶ್ರೀರಾಮನೊಂದಿಗೆ ಕರೆದೊಯ್ಯಿತು. ಅವನು ತನ್ನ ಹೆಂಡತಿ ಸೀತೆಯನ್ನು ಹುಡುಕುತ್ತಿದ್ದನು. ರಾಮನ ದಿವ್ಯತೆಯನ್ನು ಅರಿತುಕೊಂಡು ಹನುಮಂತನು ತನ್ನನ್ನು ಸಂಪೂರ್ಣವಾಗಿ ಅವನ ಸೇವೆಗೆ ಅರ್ಪಿಸಿಕೊಂಡನು. ಅವನು ತನ್ನ ಶಕ್ತಿಗಳನ್ನು ಬಳಸಿ ಸಮುದ್ರವನ್ನು ದಾಟಿ ಲಂಕೆಗೆ ಹೋದನು. ಸೀತೆಯನ್ನು ಕಂಡುಹಿಡಿದು ರಾಮನ ಸಾನ್ನಿಧ್ಯವನ್ನು ತಲುಪಿಸುವುದಾಗಿ ತಿಳಿಸಿದನು. ಅವನ ಧೈರ್ಯ ಮತ್ತು ಜಾಣ್ಮೆಯು ರಾವಣನ ವಿರುದ್ಧದ ಯುದ್ಧದಲ್ಲಿ ಮುಖ್ಯ ಪಾತ್ರ ವಹಿಸಿತು ಮತ್ತು ರಾಮನ ವಿಜಯದಲ್ಲಿ ಮಹತ್ವದ ಕೊಡುಗೆ ನೀಡಿತು. ಯುದ್ಧದ ನಂತರ ಹನುಮಂತನು ರಾಮನ ಸೇವೆಯನ್ನು ಮುಂದುವರೆಸಿದನು ಮತ್ತು ಅವನು ನಿಷ್ಠೆ, ವಿನಯ ಮತ್ತು ನಿಸ್ವಾರ್ಥ ಭಕ್ತಿಯ ಆದರ್ಶಗಳ ಪ್ರತೀಕವಾಯಿತು. ಅವನು ತನ್ನ ಶಕ್ತಿ ಮತ್ತು ಭಕ್ತಿಯಿಂದ ಅನೇಕ ಪೀಳಿಗೆಗಳಿಗೆ ಪ್ರೇರೇಪಿಸಿದನು ಮತ್ತು ಅವನ ಧೈರ್ಯ ಮತ್ತು ಸಮರ್ಪಣೆಯ ಕಥೆಗಳು ಇಂದಿಗೂ ಕೇಳಿಸಿಕೊಳ್ಳುತ್ತಿವೆ. ಇಂದಿನ ದಿನಗಳಲ್ಲಿ ಹನುಮಂತನು ಕೇವಲ ತನ್ನ ಅಪಾರ ಶಕ್ತಿಗಾಗಿ ಮಾತ್ರವಲ್ಲ, ಅವನ ಆಳವಾದ ಭಕ್ತಿ ಮತ್ತು ಧರ್ಮದ ಸೇವೆಯನ್ನು ನಡೆಸುವುದಕ್ಕಾಗಿ ಪೂಜಿಸಲ್ಪಡುತ್ತಾನೆ. ಮತ್ತು ಅವನು ಹಿಂದೂ ಪೌರಾಣಿಕ ಕಥೆಗಳಲ್ಲಿಯೂ ಪ್ರಿಯವಾದ ಪಾತ್ರವಾಗಿ ಪರಿಗಣಿಸಲಾಗುತ್ತಾನೆ.